ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈಗ ಎಲ್ಲರೂ ಕೂಡ ಅದನ್ನು ಚಾರ್ಜ್ ಶೀಟ್ ಅಂತ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಕಂಪ್ಲೇಂಟ್ ಕೊಟ್ಟವರೇ ಈಗ ಕಂಪ್ಲೀಟ್ ಆಗಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಗಿರೀಶ್ ಮಠಣ್ಣವರ್, ಜಯಂತ್, ಚಿನ್ನಯ್ಯ ಹೀಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ರು ಕೂಡ ಜಯಂತ್ ಅವರ ಬಗ್ಗೆ ಒಂದಿಷ್ಟು ಆರೋಪಗಳು ಜೊತೆಗೆ ಅವ್ರ ಬಗ್ಗೆ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಸೊ ಒಂದು ಕಡೆ ಈ ರಿಪೋರ್ಟ್ ಬಗ್ಗೆ, ಇದ್ರ ಜೊತೆಗೆ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಈಗ ಜಯಂತ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ಈ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳಿ. ಈ ರಿಪೋರ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ನೀವು ಓದಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಏನಿದೆ ಈ ರಿಪೋರ್ಟಲ್ಲಿ ಫಸ್ಟ್ ಆಫ್ ಆಲ್? ಸರ್, ಇವಾಗ ಒಂದಿಷ್ಟು ಜನರ ಸ್ಟೇಟ್ಮೆಂಟ್ ಇದೆ ಸರ್ ಇದರಲ್ಲಿ. ಮತ್ತು ಚಿಹ್ನೆಯನ್ನು ಕೋರ್ಟ್ಗೆ ಹಾಜರುಪಡಿಸಿರೋದು, ಅಲ್ಲಿಂದ ಜಾಮೀನು ಕೊಟ್ಟಿರೋದು, ಮತ್ತು ಮುನ್ನೊಂದು ವರದಿ ಕೊಟ್ಟಿದ್ದಾರೆ. ಇದು ಆ ವರದಿಯೊಂದು ಸ್ಟೇಟ್ಮೆಂಟ್ ಇದೆ ಅಷ್ಟೇ ಸರ್, ಬೇರೆ ಏನು ಇದರಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮೆಲ್ಲರ ಸ್ಟೇಟ್ಮೆಂಟ್ ಇದೆ ಇದರಲ್ಲಿ, ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ ಸರ್. ಬಟ್ ನಿಮ್ಮ ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿದ್ರು ಕೂಡ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, ನೀವು ಹೇಳದೇ ಇರೋದನ್ನು ಕೂಡ ಅದರಲ್ಲಿ ಸೇರಿಸಲಾಗಿದೆ ಅಂತ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ, ಈ ಬುರುಡೆ ವಿಚಾರಕ್ಕೆ ಬರೋದಾದರೆ, ಬುರುಡೆಯನ್ನು ನೀವು ದೆಹಲಿಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಕೆಟ್ಟ ಕನಸು ಬಿತ್ತು ನನಗೆ, ಕೆಟ್ಟ ಕನಸು ಬಿದ್ದಿನಿಂದ ನಾನು ಜೋರಾಗಿ ಕೂಗ್ಕೊಂಡೆ, ಈ ರೀತಿಯಾಗಿ ಕೂಡ ನಿಮ್ಮ ಹೆಸರು ಓಡಾಡ್ತಾ ಇರುವಂಥದ್ದು. ಹೌದು, ಇದ್ದು ವಿಷಯನೇ. ಕೆಟ್ಟ ಕನಸು ಬಿದ್ದಿರೋದು ಹೌದು, ಕೆಟ್ಟ ಅಲ್ಲ, ಒಳ್ಳೆ ಕನಸದು. ಬೈ ಬೀಳಿಸುವಂಥ ಕನಸು ಅಂತ ಹೇಳ್ಬೋದು, ಕೆಟ್ಟದಂತ ಅಲ್ಲ. ಅಂಥ ಒಂದು ಸನ್ನಿವೇಶ ಅದರಲ್ಲಿ ನೋಡಿದ್ದೀನಿ ನಾನು. ಅದಕ್ಕೆ ನಾನು ಈ ಹಿಂದೆನೇ ಮಾಧ್ಯಮವ್ರಿಗೆ ಹೇಳ್ದೀನಿ, ಈ ಹಿಂದೆನೇ ನಮ್ಮ ಮೇಲೆ ತೇಜೋವಧೆ ಮಾಡ್ತಾ ಇರುವಾಗಲೇ ಹೇಳಿದೆ, ನೋಡಿ ಆ ಬುರುಡೆ ವಿಷಯದಲ್ಲಿ ಆಟ ಆಡಬೇಡಿ. ಅದು ಯಾವುದೋ ಒಂದು ಆತ್ಮಕ್ಕೆ ಶಾಂತಿ ಸಿಗದೆ ಅಲದಾಡ್ತಾ ಇರೋ ಒಂದು ಬುರುಡೆ ಆಗಿರ್ಬೋದು, ಯಾರೋ ಯಾವುದೋ ರೀತಿಯಲ್ಲಿ ಕೊಂದು ಹಾಕಿರ್ಬೋದು. ಸತ್ಯ ಹೊರ ಬರಬೇಕು. ನಾವೇನು ಈ ಬುರುಡೆ ತಗೊಂಡೋಗಿ ಎಲ್ಲೋ ಒಂದು ಮಾರಾಟಕ್ಕೆ ಹೋಗಿಲ್ಲ. ನಾವು ಇಲ್ಲಿಂದ ಈ ಧರ್ಮಸ್ಥಳ ಗ್ರಾಮದಲ್ಲಿ ಇಲ್ಲ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಠಾಣೆಗಳಲ್ಲಿ ನ್ಯಾಯ ಸಿಗಲ್ಲ ಎಂಬುದಕ್ಕೆ ಕೊನೆಯಾಗಿ ಚಿಹ್ನೆ ಬರುವಾಗ ಅವರೇ ಹೇಳಿದ್ರು, ಇಲ್ಲಿ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ. ಅದರ ಪ್ರಕಾರ ಅವ್ರು ಹೇಳಿದ ಕೆಲಸ ನಾನೊಂದು ಮಾಡಿದ್ದೀನಿ. ಅದೇನು ಕೆಲಸ ಅಂತ ಮುಂದೆ ಕೋರ್ಟಲ್ಲಿ ನೋಡೋಣ. ಅವ್ರು ಸತ್ಯ ಆದರೆ ಅದು ಕೋರ್ಟಲ್ಲಿ ತಿಳ್ಬೋದಲ್ಲ ಸರ್. ಆ ಕೆಲಸಕ್ಕೆ ನಾನೊಂದು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ಅದರಲ್ಲಿ. ಅದು ಹೌದು, ಅನುಭವಿಸ್ತೀನಿ, ಕಷ್ಟ ಅನುಭವಿಸ್ತೀನಿ, ಹೋರಾಟದಲ್ಲೂ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅದು ಜಾಸ್ತಿ ಅಂದರೆ ಸತ್ಯಕ್ಕೋಸ್ಕರ ರಾತ್ರಿ ಆಗಲು ನಾವು ಒದ್ದಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ಜಾಲತಾಣ, ಕೆಲವೊಂದು ಮೀಡಿಯಾದವರು ಇದನ್ನು ಏನಾದರೂ ಮಾಡಿ ಮುಚ್ಚಾಕಬೇಕು ಎಂಬ ಉದ್ದೇಶ ಮಾಡ್ತಾರೆ ಸರ್. ಸತ್ಯ ಇರೋದು 100% ಸತ್ಯನೇ ಸರ್. ಅದು ಅಲ್ಲಿ ಆಗಿರೋದು ಸತ್ಯನೇ, ಅಲ್ಲಂತ ಹೇಳಲ್ಲ. ಪಾಟ್ಮಲ್ ಅಥವಾ ನನ್ನ ಸಂಬಂಧಿಕರು. ಆಯ್ತು, ನೀವು ಅಲ್ಲ ಆಗಿರೋದು ಸತ್ಯ. ಹೌದು, ಅಲ್ಲಿ ರೇಪ್ಗಳಾಗಿದೆ, ಮರ್ಡರ್ಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಬಟ್ ಈ ರಿಪೋರ್ಟ್ ಅನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಮಾಡಿದ್ದ ಏನು ಆರೋಪಗಳು, ಬುರುಡೆಯನ್ನ ತಂದು, ಬಟ್ ಈಗ ರಿಪೋರ್ಟ್ ಹೇಳ್ತಿರೋದು ಇಲ್ಲ, ನೀವೆಲ್ಲವೂ ಕೂಡ ಷಡ್ಯಂತ್ರ ಮಾಡಿದ್ದೀರಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ದೀರಿ, ತೇಜೋವಧೆಯನ್ನ ಮಾಡಿದ್ದೀರಿ, ಇಡೀ ಈ ಬುರುಡೆಯನ್ನ ಹುಟ್ಟು ಹಾಕಿದ್ದು ಜೊತೆಗೆ ಇದೆಲ್ಲವೂ ಕೂಡ ಷಡ್ಯಂತ್ರ, ನಿಮ್ಮದು ಬೇರೆಯದ್ದೇ ಅಜೆಂಡಾ ಇದೆ, ನಿಮಗೆ ಬೇರೆ ಬೇರೆ ಕಂಟ್ರೀಸಿಂದ ಹಣ ಬರ್ತಾ ಇದೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಿ, ಇದು ಷಡ್ಯಂತ್ರ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತೇವೆ ಅಂತ ಯಾರು ಹೇಳ್ತಾ ಇರೋದು? ದಾಖಲೆಯಲ್ಲೇ ಇಲ್ಲ. ದುಡ್ಡು ಬಂದಿರೋ ದಾಖಲೆ ಕಾಣಿಸ್ತಾ ಇಲ್ಲ. ಇರ್ಬೇಕಲ್ಲ ಸರ್ ಎಲ್ಲ. ಎಲ್ಲ ಹೇಳ್ತಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಬಂತು. ಎಲ್ಲಿದೆ ಸರ್? ಏನೋ ಒಂದಾದ್ರೂ ಇದೆಯಾ? ತೋರಿಸ್ಬೇಕಲ್ಲ ಸರ್ ಈ ವರದಿಯಲ್ಲಿ. ಸರಿ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಹಾಗಾದ್ರೆ ನಾನು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡಿ. ಇವಾಗ 2016ರಲ್ಲಿ VS ಉಗ್ರಪ್ಪ ಅವ್ರದ್ದು ವರದಿ ತಯಾರು ಮಾಡಿದ್ದಾರೆ. 2018ರಲ್ಲಿ ಕರ್ನಾಟಕ ಈ ಮುಖ್ಯಮಂತ್ರಿ ಯಾರು, ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿ, ಅವರಿಗೆ ಅದನ್ನು ನೀಡಿದ್ದಾರೆ ಸರ್, ಕೊಟ್ಟಿದ್ದಾರೆ. ಒಂದು ದಿನಕ್ಕೆ ಅಲ್ಲ 3 ದಿನಕ್ಕೆ ಒಂದು ಅಸಹಜ ಸಾವಂತ ಕೊಟ್ಟಿದ್ದಾರೆ ಸರ್. ಹಾಗಾದರೆ ಅವ್ರು ಮಾಡೋ ಷಡ್ಯಂತ್ರ ಅದು ಕೊಡಿ ಸರ್. ಓಕೆ, ಆಗ ಅವರು ಮಾಡೋ ಷಡ್ಯಂತ್ರ ತಾನೇ, ಅದನ್ನು ಸೇರಿಸ್ಬೇಕಲ್ಲ ಇವಾಗ ಇದಕ್ಕೆ. ನಾನೇ ವರದಿ ಕೊಟ್ಟಿದ್ದೀವಿ, ನಾನು ಹೇಳ್ತೀನಲ್ಲ, ನಾನೇ RTIಯಲ್ಲಿ ತಗೊಂಡಿರೋದು. ಅದು ಕಡಿಮೆ ಅಂದರೆ 1200 ಪೇಜನೇ ಇದೆ. ಇದೇ ಥರ 3 ಪುಸ್ತಕ ಇದೆ. ಅದು ಷಡ್ಯಂತ್ರ ಹಂಗಾರೆ ಅದನ್ನು ಸೇರಿಸಿದ್ದಕ್ಕೆ ನಾನು ಇವಾಗ ಅದರ ಮೇಲೆ ಕಂಪ್ಲೇಂಟ್ ನಾನು ಮಾಡ್ತೀನಿ. ಇವಾಗ ಮಾಡಲೇಬೇಕಲ್ಲ ಸರ್. ಷಡ್ಯಂತ್ರ ಅವ್ರು ಮಾಡಿರೋದು ಹಂಗಾರೆ, ನಾವಲ್ಲ. ನಾವು ಇದ್ದ ವಿಷಯವನ್ನು ತಿಳಿಸಿರೋದು. ನೋಡಿ, ಇಲ್ಲಿ ಇಷ್ಟೆಲ್ಲ ಒಂದು ವರದಿ ಕೊಟ್ಟ ನಂತರನೂ ಇದರ ತನಿಖೆ ಆಗ್ತಾ ಇಲ್ಲ. ಮಹಿಳೆಯರ, ಮಕ್ಕಳ ಇದು ಭಿಕ್ಷುಕರ ಕೊಲೆ ಆಗ್ತಾ ಇದೆ, ಎಲ್ಲವೂ ಇದೆ ಅದರಲ್ಲಿ. ಆದರೂ ಯಾವುದು ತನಿಖೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಭೀಮನೇ ಅವನೇ ಬಂದರು, ಚಿಹ್ನೆಯೇ ಬಂದಿರೋದು, ಯಾರು ಕರೆ ತಂದಿರೋದಲ್ಲ. ನನ್ನ ಪ್ರಕಾರ ಯಾರು ಅವನು ಕರ್ಕೊಂಡು ಬಂದಿರೋದಲ್ಲ. ನಾನು ಇವಾಗ ಹೇಳ್ತೀನಿ, ಯಾವತ್ತು ಧರ್ಮಸ್ಥಳದಿಂದ KRS ಪಕ್ಷದವರು ಪಾದಯಾತ್ರೆ ಮಾಡ್ತಾಯಿದ್ರು,
ಅವತ್ತು ಸಾಯಂಕಾಲ ನಾನು ಸೌಜನ್ಯನ ಮಾವ ವಿಠಲ್ ಗೌಡ್ರವರ ಹೋಟ್ಲಿಗೆ ಹೋಗುವಾಗ, ನಾನು ಸಂಚಾರಿ ಸ್ಟುಡಿಯೋ ಇಬ್ಬರು ಹೋಗುವಾಗ ವಿಠಲ್ ಗೌಡ್ರಿಗೆ ಅವ ಕರೆ ಮಾಡಿ ಮಾತಾಡಿ ನನ್ನ ಕಿವಿಗೆ ಕೇಳಿಸ್ತೀನಿ ಸರ್. ಫಸ್ಟ್ ಇದೇ ವಿಷಯವನ್ನ ಎಲ್ಲವನ್ನೂ ಅವನೇ ಯಾರು ಕಾಲ್ ಮಾಡಿದ್ದು? ಯಾರ? ಚಿನ್ನಯ್ಯನೇ ವಿಠಲ್ ಗೌಡ್ರಿಗೆ ಫೋನ್ ಮಾಡಿದ್ರು ಫಸ್ಟ್ ಟೈಮ್. ಕಾಲ್ ಮಾಡಿ ಏನು ಹೇಳಿದ್ರು? ಅಲ್ಲಮ್ಮ ಇದೇ ಆ ಮಗುನು ಊತಾಕಿರೋದು, ಅಲ್ಲಲ್ಲಿ ಏನೋ ಊತಾಕಿರೋದು ಎಲ್ಲ ವಿಷಯನ ಪ್ರಸ್ತಾಪ ಮಾಡಿದೆ ಸರ್. ಅವಾಗ ಕೇಳ್ತಾ ಇರೋ ನಾನು ಮತ್ತು ಸಂತೋಷ್ ಕೆಲವೊಂದು ವಿಷಯವನ್ನು ಡೌಟ್ ಇರೋದಲ್ಲ ಬರೆದು ಕೇಳಿಸ್ತಾ ಇದೆ, ಕೇಳಿ ಅಂತ ಈ ರೀತಿಯಲ್ಲಿ ಹೇಳಿರೋದು. ಹೌದು. ಆ ನಂತರ ನಾನು ಕೇಳಿದೆ, ಅವ ಸಿಗ್ಬೋದಾ, ಎಲ್ಲಿದ್ದಾನೆ, ಕರೆಸ್ಬೋದಾ ಅಂತ. ಆ ನಂತರ ಇಲ್ಲ, ಅವ್ರ ನಂಬರ್ ಇಲ್ಲ ಅಂತ ವಿಠಲ್ ಗೌಡ್ರು ಹೇಳಿದ್ರು. ಅಲ್ಲಿಂದ ಬಿಟ್ಬಿಟ್ಟ ಸರ್ ನನ್ನದು. ಓಕೆ. ಆ ಮಗುಂದು ಬ್ಯಾಗ್ ಇರೋ ಮಗುಂದು ಊತಾಕಿರೋ ವಿಷಯನೆಲ್ಲ ಅವನೇ ಪ್ರಸ್ತಾಪ ಮಾಡಿದ್ರು. ನಾನಾಗಿ ಕೇಳಿರೋದು ಬಿಟ್ಬಿಟ್ಟೆ ನಾನು ಅಲ್ಲಿಂದ. ಕಲ್ಲೇರಿ ಪ್ರಕರಣದ ಬಗ್ಗೆ? ಕಲ್ಲೇರಿ ಪ್ರಕರಣದ್ದು ಎಲ್ಲ ಆ ನಂತರ ನನಗೆ ಸಿಕ್ಕಿರೋ ಯಾವ ಸರ್, ಮಾರ್ಚ್ 29ನೇ ತಾರೀಕು 2024-25 ಅವತ್ತು ನನಗೂ ಪರಿಚಯ ಇಲ್ಲ ಸರ್. ಒಂದು ನಿಮ್ಗೆ ಚಿನ್ನಯ್ಯ ಡೈರೆಕ್ಟ್ ಆಗಿ ಪರಿಚಯ ಇಲ್ಲ? ಫಸ್ಟ್ ಟೈಮ್ ಯಾವತ್ತು ನೋಡಿದ್ದು? 29ನೇ ತಾರೀಕು ಪರಿಚಯ ಆಗಿರೋದು. ಅವನಾಗಿ ಬಂದ್ಬಿಟ್ಟು ನನ್ನ ಪರಿಚಯ ಆಗಿರೋದು. ನಾನು ಹೆಲ್ಮೆಟ್ ಹಾಕಿ ನಿಂತಿರೋ ಅವನೇ ಬಂದ, ನಿಂತ ಮಾತಾಡಿಸಿದ. ನಾನೇ ವಕೀಲ ಕರ್ಕೊಂಡು ಹೋಗಿರೋದು. ಹೌದು. ಅಲ್ಲಿ ನನಗೆ ಪರಿಚಯ ಇಲ್ಲ ಸರ್. ಅದರ ಮಧ್ಯೆನೇ ಇದೆಲ್ಲ ಏನೆಲ್ಲ ಮೆಟ್ಟಲು ಬೇಕು ಎಲ್ಲವನ್ನು ಇವರು ಮಾಡ್ತಾ ಇದ್ರು. ಕೊನೆ ಪಕ್ಷದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕರ್ಕೊಂಡು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನಾನು ಎಂಟರ್ ಆಗಿರೋದು. ಅದಕ್ಕೆ ಮುಂಚೆ ಇಲ್ಲವೇ ಇಲ್ಲ ಸರ್. ಈಗ ನೋಡಿ, ನೀವು ಇಡೀ ಪ್ರಕರಣದಲ್ಲಿ ಸೀನಿಗೆ ಬಂದಿದ್ದು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಬುರುಡೆಯನ್ನ ಇಟ್ಕೊಂಡು. ಹೌದು. ಆ ಬುರುಡೆನ ನಂಗೆ ಗೊತ್ತಿಲ್ಲ ಏನಕ್ಕೆ ಕೊಟ್ಟವರಿಗೆ ಗೊತ್ತಿರುತ್ತೆ. ಈಗ ಈ ರಿಪೋರ್ಟ್ ಬಗ್ಗೆ ಹೇಳೋದಾದ್ರೆ, ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ಜಯಂತ್ ಶೆಟ್ಟಿ ಬೆಂಗಳೂರಿನಿಂದ ಅಥವಾ ಮಂಗಳೂರಿನಿಂದ ದೆಹಲಿಗೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದು ಜಯಂತ್ ಶೆಟ್ಟಿ. ಯಾರ ಜೊತೆ ಅಂತ ಹೇಳಿದ್ರೆ, ಚಿನ್ನಯ್ಯ ಇದ್ರು, ಸುಜಾತಾ ಭಟ್ ಇದ್ರು, ಗಿರೀಶ್ ಮಟ್ಟಣ್ಣನವರು ಇದ್ರು. ಜಯಂತ್ ಶೆಟ್ಟಿ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದು. ಓಕೆನಾ? ದೆಹಲಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅಥವಾ ಒಂದು ರೂಮಲ್ಲಿ ನೀವು ತಂಗಿರ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ಕನಸು ಬೀಳುತ್ತೆ. ಆ ಕನಸಿಂದ ನೀವು ಬೆಚ್ಚಿ ಬೀಳ್ತೀರಿ. ಆಮೇಲೆ ನೀವು ಹೇಳ್ತೀರಿ, ಈ ಬುರುಡೆಯನ್ನ ನಾನು ತರೋದೇ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಡ್ತೀರಂತೆ. ಅದಾದ ನಂತರ ರೈಲಲ್ಲಿ ಮತ್ತೆ ಹೋಗಿ ನೀವು ಆ ಬುರುಡೆಯನ್ನು ವಾಪಸ್ ತೆಗೆದುಕೊಂಡು ಬಂದಿದ್ದೀರಿ ಅಂತ ಈ ವಿಚಾರ ಓಡಾಡ್ತಾ ಇದೆ. ಇದು ಎಷ್ಟು ಸತ್ಯ ಅಂತ? ಸತ್ಯನೇ, ಅದು ಸತ್ಯ. ನಾ ಸುಳ್ಳು ಹೇಳಲಿಕ್ಕಿಲ್ಲ. ಅದ್ರ ಬ್ಯಾಗಲ್ಲಿ ಅವ್ರ ಮೆಟೀರಿಯಲ್ ಏನಂತ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಒಂದು ಸಣ್ಣ ಪ್ರಶ್ನೆ, ಸುಜಾತಾ ಭಟ್ ಅವರು ಆ ಬ್ಯಾಗಲ್ಲಿ ಏನಿದೆ ಅಂತ ನಿಮ್ಮನ್ನ ಕೇಳಿದಂತ ಸಂದರ್ಭದಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ನೀವು? ಹೌದು. ಅಂದ್ರೆ ನಿಮ್ಗೆ ಅಲ್ಲಿವರೆಗೂ ಕೂಡ ಬುರುಡೆ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ? ಅದು ನನಗೆ ಗೊತ್ತಿಲ್ಲ. ಬ್ಯಾಗ್ ಕೊಟ್ಟಿದ್ದಾರೆ, ಒಂದು ಸಾರಿ ನೋಡಿದೀನಿ ಸರ್, ಫೋಟೋ ತೆಗೆದಿದ್ದೀವಿ, ಕಳಿಸಿದೀವಿ, ಅದು ಬೇರೆ ವಿಷಯ. ಇನ್ನೊಂದು ಅದು ವಕೀಲರಿಗೆ ಕಳಿಸಿದ್ವಿ ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಆ ನಂತರ ಎಲ್ಲಿ ಕೊಡ್ಬೇಕು ಅದು ಕೊಟ್ಬಿಟ್ಟಿದ್ದೀನಿ ನಾನು. ಓಕೆ. ಆ ನಂತರ ತಿರ್ಗಾ ಕೊಟ್ಟರು ಬ್ಯಾಗು. ಅದೇನು ಬ್ಯಾಗ್ ನಾನು ತಿರ್ಗಾ ಓಪನ್ ಮಾಡಿ ನೋಡಿಲ್ಲ. ಫಸ್ಟ್ ಟೈಮ್ ಕೊಟ್ಟಿದ್ದ ಬ್ಯಾಗಲ್ಲಿ ಬುರುಡೆ ಇದ್ದು ಸತ್ಯ? ಹೌದು. ಅದು ಓಪನ್ ಮಾಡಿದೀವಿ, ಅದು ಫೋಟೋ ಕಳಿಸಿದೀವಿ. ನೆಕ್ಸ್ಟ್ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಬ್ಯಾಗ್ ಕೊಟ್ಟಿದ್ರು, ಬಟ್ ಆ ಬ್ಯಾಗಲ್ಲಿ ಏನಿದೆ ನಾನು ನೋಡಿಲ್ಲ. ಕೊನೆ ತನಕ ನಾನು ನೋಡಿಲ್ಲ. ಮತ್ತೆ ನೀವು ದೆಹಲಿಯಲ್ಲಿ ಹೋಗ್ಬಿಟ್ಟು ಆ ರೂಮಲ್ಲಿ ನಂಗೆ ಕನಸು ಬಿತ್ತು, ಬುರುಡೆ ಇಲ್ಲ ವಿಷಯ ಯಾವುದು ಅದಿರುವಾಗಲೇ ಕನಸು ಬೀಳ್ಬೇಕಂತ ಇದೆಯಾ? ಬುರುಡೆ ಕಾಟ ನೋಡಿಲ್ಲ. ಅದರಲ್ಲಿ ಏನಿದೆ ಅಂತ ಬುರುಡೆ ಅಂತ ಹೇಳಿದ್ರೆ ಆಗಿರ್ಬೋದು, ಅದು ನಾನು ನೋಡಿಲ್ಲ. ಓಕೆ, ಆಯ್ತು. ಕೊನೆ ತನಕ ನಾನು ನೋಡಿಲ್ಲ.